ಇಲ್ಲಿ ತನಕ ಸುಮ್ಮನಿದ್ದಂಥ ಕಾಂಗ್ರೆಸ್ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಂಕರಾಚಾರ್ಯ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಗೈರಾಗ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಕ್ಷದ ಒಳಗಡೆನೇ ಅಸಮಾಧಾನ ಇದ್ದಿದೆ. ಸ್ವಪಕ್ಷದಲ್ಲಿ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ವರಿಷ್ಠರ ನಿರ್ಧಾರವನ್ನು ಕಾಂಗ್ರೆಸ್ ನಾಯಕರು ವಿರೋಧಿಸ್ತಾ ಇದ್ದಾರೆ. ನೀವು ಮಾಡ್ತಿರುವಂಥ ತಪ್ಪು ಅಂತ. ಅರ್ಜುನ್ ಮೋದವಾಡಿಯ ಇದನ್ನು ವಿರೋಧ ಮಾಡಿದ್ದಾರೆ. ಗುಜರಾತ್ನ ನಾಯಕರು, ಗುಜರಾತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅರ್ಜುನ್ ಮೋದವಾಡಿಯ ಇದನ್ನು ವಿರೋಧ ಮಾಡಿದ್ದಾರೆ. ಶ್ರೀರಾಮ ಆರಾಧ್ಯ ದೇವರು, ನಮ್ಮ ದೇಶದ ನಂಬಿಕೆ, ಬಹುಸಂಖ್ಯಾತರ ನಂಬಿಕೆ. ಇಂಥ ನಿರ್ಧಾರದಿಂದ ಪಕ್ಷ ದೂರ ಉಳಿಬೇಕಾಗಿತ್ತು. ಟ್ವೀಟ್ ಮುಖಾಂತರ ಅರ್ಜುನ್ ಮೋದವಾಡಿಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲೇ ಈ ಕಾಂಗ್ರೆಸ್ನ ನಿಲುವಿಗೆ ಸಂಬಂಧಪಟ್ಟಂಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಾವು ತೋರಿಸ್ತಾ ಇದ್ದೀವಿ ಅವ್ರು ಮಾಡಿದಂಥ ಟ್ವೀಟ್. ರಾಮ ಎಲ್ರಿಗೂ ಸೇರಿರುವಂಥವನು, ಇದೊಂದು ಅಚಲವಾದಂಥ ನಂಬಿಕೆ. ಇದು ಈ ನಂಬಿಕೆಗೆ ಭಂಗ ತರುವಂಥ ಪ್ರಯತ್ನಗಳಾಗಬಾರ್ದು. ಕಾಂಗ್ರೆಸ್ ಇಂಥ ವಿಚಾರದಿಂದ ದೂರ ಉಳಿಬೇಕಾಗಿತ್ತು. ವರಿಷ್ಠರ ನಿರ್ಧಾರವನ್ನು ಮೋದವಾಡಿಯ ವಿರೋಧಿಸಿದ್ದಾರೆ. ಅರ್ಜುನ್ ಮೋದವಾಡಿಯ ಹಿಂದೆ ಗುಜರಾತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥವರು, ಗುಜರಾತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಅರ್ಜುನ್ ಮೋದವಾಡಿಯ. ಶ್ರೀರಾಮ ಅಂದರೆ ದೇವರು, ನಂಬಿಕೆ, ಆರಾಧ್ಯ ದೈವ. ಇಂಥ ವಿಚಾರದಲ್ಲಿ ಕಾಂಗ್ರೆಸ್ ಮಧ್ಯಪ್ರವೇಶ ಮಾಡಬಾರ್ದಾಗಿತ್ತು. ರಾಮ ಬಿಜೆಪಿಯ ರಾಮ ಅನ್ನೋ ದೌರ್ಭಾಗ್ಯ. ಕಾಂಗ್ರೆಸ್ನ ಈ ನಿರ್ಧಾರ ತುಂಬ ನೋವು ತಂದಿದೆ ಎಂದಿದ್ದಾರೆ ಅರ್ಜುನ್. ಕಾಂಗ್ರೆಸ್ ನಾಯಕ ಆಚಾರ್ಯ ಪ್ರಮೋದ್ ಕೃಷ್ಣ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ರಾಮ ಮಂದಿರ ಆಹ್ವಾನ ತಿರಸ್ಕರಿಸಿದ್ದು ದುಃಖಕರ ಸಂಗತಿ ಅಂತ ಆಚಾರ್ಯರು ಹೇಳಿದ್ದಾರೆ. ಆಚಾರ್ಯ ಪ್ರಮೋದ್ ಕೃಷ್ಣ ಮೊದಲಿಂದನೂ ಕೂಡ ಈ ಕಾಂಗ್ರೆಸ್ನ ನಿಲುವನ್ನು ಅವರು ವಿರೋಧಿಸ್ತಾನೆ ಬಂದಿದ್ದಾರೆ. ಎಲ್ಲೊಂದು ಕಡೆಗೆ ನೀವು ಮೋದಿನ ವಿರೋಧ ಮಾಡ್ತಾ ನೀವು ನಿಮಗೆ ಗೊತ್ತಿಲ್ಲದೇ ಈ ಹಿಂದೂ ಧರ್ಮವನ್ನೇ ವಿರೋಧ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಕೂಡ ಆಚಾರ್ಯರು ಹೇಳಿದರು. ಈಗ ಮತ್ತೆ ಅದೇ ಮಾತನ್ನು ಹೇಳಿದ್ದಾರೆ. ಒಂದು ಕಡೆಗೆ ಅರ್ಜುನ್ ಮೋದವಾಡಿಯ, ಇನ್ನೊಂದು ಕಡೆಗೆ ಆಚಾರ್ಯ, ಇಬ್ಬರು ಕೂಡ ಹೇಳಿದ್ದಾರೆ. ಆಚಾರ್ಯ ಪ್ರಮೋದ್ ಕೃಷ್ಣ, ನೀವು ಮಾಡಿರುವಂಥ ನಿರ್ಧಾರ ಇದೆಯಲ್ಲ, ಆ ನಿರ್ಧಾರ ತಪ್ಪು. ರಾಮ ಮಂದಿರ ಆಹ್ವಾನ ತಿರಸ್ಕರಿಸಿದ್ದು ದುಃಖಕರ ಸಂಗತಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ ನಾಯಕ ಆಚಾರ್ಯ ಪ್ರಮೋದ್ ಕೃಷ್ಣ. ಇದು ಆರಂಭ ಮಾತ್ರ. ಇದು ಕಾಂಗ್ರೆಸ್ನ ಒಳಗೆ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅಪಸ್ವರ ಇದ್ದರೆ ಆಶ್ಚರ್ಯ ಇಲ್ಲ. ಕರ್ನಾಟಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇಲ್ಲ. ಆದರೆ ಉತ್ತರ ಭಾರತದ ಜನ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಏನು ಎತ್ತ ಅಂತ. ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವರು, ಅದರಲ್ಲೂ ಈ ದೇಶ ವಿಭಜನೆಯಿಂದ ಹಿಡಿದು ದಾಳಿಗಳ ತನಕ ಹಲವಾರು ನೋವನ್ನು ಕಂಡಿರುವಂಥವರು. ಸೊ ಯಾರೂ ಕೂಡ ಅಷ್ಟು ಸುಲಭವಾಗಿ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆಚಾರ್ಯ ಪ್ರಮೋದ್ ಕೃಷ್ಣ ಅವರ ಹೇಳಿಕೆ ಮತ್ತು ಮೋದವಾಡಿಯ ಹೇಳಿಕೆ ಇದಕ್ಕೆ ಉದಾಹರಣೆ. सामान्य नागरिक एक कदम जब ठीक से जम जाता है तब अगला कदम बढ़ाता है, और जब जल्दीबाजी करते हैं वो फिसलते रहते हैं। आज यहाँ गिर गए, कल वहाँ गिर गए, सॉरी बोलती जिंदगी कट जाती है। सॉरी बड़ी गलती हो गई, सॉरी बड़ी गलती हो गई। एक कार्य हाथ में लिया, समाज 450 साल से लड़ रहा था, 37 साल से संगठन इस काम में लगा है। किसी कार्य को हल करना, लंबी समस्या को हल करना, ये कोई गुड्डे गुड़ियों का खेल नहीं है। इसलिए एक कार्य को संपन्न करेंगे,